ಗಡಿನಾಡು ಬಳ್ಳಾರಿಯಲ್ಲಿ ಸುಮಾರು 5-6 ವರ್ಷಗಳಿಂದ ಒಂದು ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಇದರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಬಳ್ಳಾರಿಯಲ್ಲಿ ಯಾರು ಇಲ್ವಾ ಅನ್ನುವ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಯಾಕಾಗಿ ಅಂದ್ರೆ ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದು ಬಳ್ಳಾರಿಯ ಹೊರಭಾಗದಲ್ಲಿ ಅಂದ್ರೆ ಔಟರ್ ರಿಂಗ್ ರೋಡ್ ನಿರ್ಮಾಣ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಇದನ್ನ 2008ರಲ್ಲಿ ಜನಾರ್ದನ್ ರೆಡ್ಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಈ ಒಂದು ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡು ಬಂದ್ರು. ಸುಮಾರು 280 ಕೋಟಿ ವೆಚ್ಚದ ರಿಂಗ್ ರೋಡ್ ಇದು. ಸುಮಾರು 13ರಿಂದ 14 ಕಿಲೋಮೀಟರ್ ವ್ಯಾಪ್ತಿಗೆ ಅಂದ್ರೆ ಬಳ್ಳಾರಿಯ ಸುತ್ತ ಈ ಒಂದು ರಿಂಗ್ ರೋಡ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶವನ್ನ ಹಾಕಿಕೊಂಡಿದ್ರು. ಅದರ ಪ್ರಕಾರ ಏನು ಈಗ ಕಾಮಗಾರಿಯನ್ನ ಶುರು ಮಾಡಿ ಈಗ 4-5 ವರ್ಷ ಆಗಿದೆ. ಆದ್ರೆ ಇನ್ನೂ ಕೂಡ ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ. ಸಂಪೂರ್ಣವಾಗಿ ಆಮೆಗತಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಅಲ್ಲಿಪುರದಿಂದ ಅಂದ್ರೆ ಹೊಸಪೇಟೆ ಮಾರ್ಗವಾಗಿ ಅಲ್ಲಿಪುರದಿಂದ ಅನಂತಪುರ ಮಾರ್ಗವಾಗಿ ಜೊತೆಗೆ ಈಗ ತಾಳೂರು ಮಾರ್ಗವಾಗಿ ಸಿರುಗುಪ್ಪ ರಸ್ತೆಗೆ ಈ ಒಂದು ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ. ಸುಮಾರು 4-5 ವರ್ಷದಿಂದ ಇದೇ ರೀತಿಯಾಗಿ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ರು ಕೂಡ ಯಾರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ. ಇದನ್ನ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರು ಈ ಒಂದು ರಸ್ತೆಯನ್ನ ಅಂದ್ರೆ ರಿಂಗ್ ರೋಡ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. 280 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಒಂದು ಹಂತವನ್ನು ಕೂಡ ಈ ಒಂದು ಕಾಮಗಾರಿ ತಲುಪಿಲ್ಲ. ಕೇವಲ ಅಲ್ಲಿಪುರದಿಂದ ಅನಂತಪುರ ರಸ್ತೆವರೆಗೂ ಈ ಒಂದು ಕಾಮಗಾರಿ ಆಗಿದೆ. ಇನ್ನು ಅರ್ಧಕ್ಕರ್ಧ ರಸ್ತೆ ಕಾಮಗಾರಿ ಇನ್ನು ಪೆಂಡಿಂಗ್ ಇರತಕ್ಕಂಥದ್ದು. ಬಳ್ಳಾರಿಯ ಜನಪ್ರತಿನಿಧಿಗಳಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ಒಂದಷ್ಟಾದ್ರೂ ಏನಾದ್ರೂ ಇದರ ಬಗ್ಗೆ ಕಾಳಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಶ್ನೆಯನ್ನ ಮಾಡಬೇಕಿತ್ತು. ದೆಹಲಿಗೆ ಹೋದಾಗ ಏನು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರಕ್ಕಾದ್ರೂ ಕಂಪ್ಲೇಂಟ್ ಅನ್ನ ಮಾಡಬಹುದಾಯ್ತು. ನೋಡಬಹುದು, ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಇದು ಇದೇ ರೀತಿಯಾಗಿ ಆದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಈ ಒಂದು ಕಾಮಗಾರಿಯನ್ನ ಸಂಪೂರ್ಣವಾಗಿ ಬಿಟ್ಟೇ ಬಿಡ್ತಾರ ಅನ್ನುವ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಒಂದು ಪಿಲ್ಲರ್ಗಳು ಏನ್ ಕಾಣ್ತಿದಾವಲ್ಲ, ಈ ಪಿಲ್ಲರ್ಗಳು ಇವುಗಳನ್ನ ಹಾಕಿ ಸುಮಾರು 1-2 ವರ್ಷ ಆಗಿರ್ತಕ್ಕಂಥದ್ದು. ಇದೇ ರೀತಿಯಾದ ಸ್ಥಿತಿಯಲ್ಲಿ ಈ ಒಂದು ಪಿಲ್ಲರ್ಗಳಿವೆ. ಮುಂದಿನ ಕಾಮಗಾರಿ ನಡೀತಾ ಇಲ್ಲ. ಇದನ್ನ ಯಾರಾದ್ರೂ ಗುತ್ತಿಗೆದಾರರು ಮಾಡ್ತಾ ಇದ್ರೆ ಅದರ ಬಗ್ಗೆ ಒಂದಷ್ಟು ಕಾಳಜಿ ಇರ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಕಮಿಷನ್ ಬರುತ್ತೆ ಅನ್ನುವ ಒಂದು ವಿಶ್ವಾಸ ಇರ್ತಿತ್ತು. ಹೀಗಾಗಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇದರ ಬಗ್ಗೆ ಕೇಳಿದ್ರೆ ಉತ್ತರವನ್ನು ಕೊಡ್ತಾ ಇಲ್ಲ. ಯಾವಾಗ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ, ಯಾವಾಗ ರಸ್ತೆ ನಿರ್ಮಾಣ ಆಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೂ ಆಗ್ತಾ ಇಲ್ಲ. ಬಳ್ಳಾರಿಯ ಸಾರ್ವಜನಿಕರು ಇದರಿಂದ ಸಾಕಷ್ಟು ಹೈರಾಣಾಗಿದ್ದಾರೆ. ಬಳ್ಳಾರಿಯ ನಗರ ಭಾಗದಲ್ಲೇ ಲಾರಿಗಳು, ದೊಡ್ಡ ದೊಡ್ಡ ಮೈನಿಂಗ್ ಲಾರಿಗಳು ಓಡಾಡ್ತಾ ಇರತಕ್ಕಂಥದ್ದು. ಹೊರ ರಾಜ್ಯದಿಂದ ಬರ್ತಕ್ಕಂಥ ವೆಹಿಕಲ್ಗಳೆಲ್ಲವೂ ಕೂಡ ಈಗ ನೇರವಾಗಿ ಬಳ್ಳಾರಿ ನಗರದಲ್ಲೇ ಬರ್ತಾ ಇರತಕ್ಕಂಥದ್ದು. ಈ ನೋಡಬಹುದು, ಈ ದೃಶ್ಯದಲ್ಲಿ ಸಂಪೂರ್ಣವಾಗಿ ಇದೇ ರಸ್ತೆಯ ಮೂಲಕ ಬಳ್ಳಾರಿ ನಗರಕ್ಕೆ ಹೋಗ್ತಾ ಇದ್ದ ಎಲ್ಲಾ ವೆಹಿಕಲ್ಗಳು ಹೋಗ್ತವೆ. ರಿಂಗ್ ರೋಡ್ ಆದ್ರೆ, ಈ ಒಂದು ರಿಂಗ್ ರೋಡ್ ಆದ್ರೆ ಬಳ್ಳಾರಿ ನಗರದಲ್ಲಿ ಒಂದಷ್ಟು ವಾಹನ ಸಂಚಾರ ಕಡಿಮೆ ಆಗುತ್ತೆ, ದೊಡ್ಡ ದೊಡ್ಡ ವೆಹಿಕಲ್ಗಳ ಓಡಾಟ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಈ ಒಂದು ರಿಂಗ್ ರೋಡ್ ಸಂಪೂರ್ಣವಾಗಿ ಮುಗಿದರೆ ಬಳ್ಳಾರಿ ಜನರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಉದ್ದೇಶಿತ ಕಾಮಗಾರಿಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಆದ್ರೆ ಇದರ ಬಗ್ಗೆ ಸಂಪೂರ್ಣವಾಗಿ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿದರ ಫಲವಾಗಿ ಈಗ ಸುಮಾರು 5-6 ವರ್ಷದಿಂದ ಕಾಮಗಾರಿ ನಡೀತಾ ಇದ್ರು ಕೂಡ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗ್ತಾ ಇಲ್ಲ. ಈಗಲಾದ್ರೂ ಕೂಡ ಇವರೆಲ್ಲರೂ ಪ್ರಶ್ನೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇವತ್ತಿನ ಬಳ್ಳಾರಿಯ ಪ್ರಮುಖ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಕೊಲ್ಲಿಗೆ ಕೊಡ್ತಾ ಹೋಗ್ತಾರೆ. ಓವರ್ ಟು ಯು.